ಅಪ್ಪು ಸರ್ಗೆ ಮಾಡಬೇಕು ಅನ್ನೋಂಥದ್ದು ನಿಮ್ಮದು ಒಂದು ಕನಸಿತ್ತು, ಬಟ್ ಅದು ಮಿಸ್ ಆಯಿತು ಅಂತ. ಸೊ ಅದನ್ನು ಹೊರತುಪಡಿಸಿ ಮತ್ತು ಬೇರೆ ಬೇರೆ ಯಾವ ಸ್ಟಾರ್ಸ್ಗಳಿಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದಾರೆ ಸರ್? ನೀವು ಅಪ್ಪು ಸರ್ ಅಂತ ಹೇಳಿದ್ರಿ, ನಮ್ಗೆ ಈಗಲೂ ಅದೇ ಫೀಲ್, ನಮ್ಮ ಜೊತೆನೇ ಇದ್ದಾರೆ ಅನ್ನೋದೇ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಬಟ್ ಅವ್ರ ಜೊತೆ ವರ್ಕ್ ಮಾಡಿಲ್ಲ ಅನ್ನೋದು ಒಂದು ನೋವಿದೆ. ಮುಂದಕ್ಕೆ ಅದು ಆಗಲ್ಲ ಅನ್ನೋದಕ್ಕೂ ಒಂದು ಕಾರಣ ಇದೆ, ಅಂದರೆ ಅದು ಮುಂದಕ್ಕೆ ಅದು ಈಡೇರಲ್ಲ ಅನ್ನೋದಕ್ಕೆ. ಬಟ್ ಸ್ಟಿಲ್ ಅವರ ಜೊತೆ ಒಂದಷ್ಟು ಕೆಲವೊಂದು ಸಮಯ ಪರಿಚಯ ಆಗಿತ್ತು, ಕೆಲವೊಂದು ನಿಮಿಷಗಳು ಮಾತಾಡಿದ್ವಿ. ಈ ಮಾತಾಡಿದಾಗ ಅವ್ರ ಪರ್ಸ್ನಾಲಿಟಿ ಹೇಗೆ ಅನ್ನೋದು ತುಂಬ ಹತ್ತಿರದಲ್ಲಿ ನಮಗೆ ಕಾಡ್ತಾ ಹೋಗುತ್ತೆ. ಈಗ ಜನರಿಗೆ ದೂರದಲ್ಲೇ ಏನು ಟಿ ವಿಲಿ ನೋಡಿ ಅಥವಾ ಥಿಯೇಟ್ರಲ್ಲಿ ನೋಡಿ ಒಂದು ಪರಿಚಯ ಆಯಿತು, ನಮಗೆ ಹತ್ತಿರದಲ್ಲಿ ಒಡನಾಟ ಆಗಿರೋದ್ರಿಂದ ಅದು ಕೆಲವೇ ನಿಮಿಷ, ನಾವೇನೋ ಗಂಟೆಗಳು ದಿನಗಳು ಅಂತಲ್ಲ, ಕೆಲವೇ ನಿಮಿಷಗಳೇ ನಮಗೆ ಒಂದು ಆ ಬೇಸರ. ನಾವು ಆ್ಯಕ್ಚುಲಿ ಜೇಮ್ಸ್ ಅಂತ ಒಂದು ಸಿನಿಮಾ ನೀವು ನೋಡಿರ್ತೀರ, ಆ ಸಿನಿಮಾಗೆ ಆಲ್ಮೋಸ್ಟ್ ಕಾಸ್ಟ್ಯೂಮ್ಗೆ ಹೋಗಿ ಡಿಸ್ಕಷನ್ಸ್ ಎಲ್ಲ ಆಗಿ ಕೆಲವು ಕಾರಣಾಂತರಗಳಿಂದ ನಮ್ಗೆ ಆ ಸಿನಿಮಾಲಿ ವರ್ಕ್ ಮಾಡೋಕ್ಕಾಗಲಿಲ್ಲ. ಬಟ್ ಅಲ್ಲಿ ಮೆಜರ್ಮೆಂಟು ಅಳತೆಗಳಾಗಿರ್ಬೋದು ಎಲ್ಲವನ್ನೂ ತೊಗೊಂಡಾಗ ಆ ಒಂದು ಒಡನಾಟ ಅಲ್ಲಾಗಿತ್ತು. ಸೊ ಇನ್ನೇನು ಅದು ನನ್ಸಾಗ ಅನ್ನೋ ಪಾಯಿಂಟಲ್ಲಿ ಈ ಕೆಲವೊಂದು ವಿಚಾರಗಳಾಯಿತು. ಸೊ ಹಾಗಾಗಿ ಬಟ್ ಸ್ಟಿಲ್ ಅವ್ರ ಜೊತೆಲಿ ನಮ್ಮ ಜೊತೆಲೇ ಇದ್ದಾರೆ ಅನ್ನೋದು ಒಂದು ನಂಬಿಕೆ. ಎಸ್, ಅದು ಬಿಟ್ಟು ನಾವು ಯಶ್ ಅವ್ರಿಗೆ ಮಾಡಿದ್ದೀವಿ ಒಂದು ಮಾಸ್ಟರ್ ಪೀಸ್ ಅಂತ ಒಂದು ಸಿನಿಮಾಲಿ ಒಂದು ಫಸ್ಟ್ ಲುಕ್ಗೆ ಮಾಡಿದ್ವಿ. ಅದು ಬಿಟ್ಟರೆ ಸುದೀಪ್ ಸರ್ ನಿಮ್ಗೆ ಹೇಳ್ದಂಗೆ ಒಂದು 7 ಇಯರ್ಸ್ ಸತತವಾಗಿ ಅವ್ರ ಜೊತೆ ಮಾಡಿದ್ವಿ. ದರ್ಶನ್ ಸರ್ಗೆ ಮಾಡಿದ್ವಿ, ಈಗ ಧ್ರುವ ಸರ್ಜಾ ಅವ್ರಿಗೆ ಮಾಡ್ತಾಯಿದ್ದೀವಿ. ಈಗೇನು KD ಅಂತ ಒಂದು ಸಿನಿಮಾ ಆ್ಯಂಡ್ ಮಾರ್ಟಿನ್ ಅಂತ. ಸೊ ಹಾಗಾಗಿ ಇಂಡಸ್ಟ್ರಿ ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿ ನಮಗೆ ತುಂಬ ಸಪೋರ್ಟಿವ್ ಆಗಿದೆ ಅಂತ ನಮಗನ್ಸುತ್ತೆ ಅಷ್ಟೇ. ಸಂಜಯ್ ದತ್ ಸರ್ ಜೊತೆ ಒಂದು ಫೋಟೋ ತೊಗೊಂಡಿದ್ದೀರಾ. ಸೊ ಅವ್ರು ಹಾಕೊಂಡಿರ್ತಕ್ಕಂಥ ಕಾಸ್ಟ್ಯೂಮ್ಸು ಅವ್ರ ಪರ್ಸ್ನಲ್ಲೋ ಅಥವಾ ನೀವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೋ ಗೊತ್ತಿಲ್ಲ, ಬಟ್ ಸಿನಿಮಾಗಂತೂ ನೀವು ತಾವು ಮಾಡಿರ್ತೀರಿ. ಸೊ ದಾದಾಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದು ನಿಮಗೆ ಎಷ್ಟು ಖುಷಿ ಮತ್ತು ಥ್ರಿಲ್ ಕೊಟ್ಟಿದೆ ಅನ್ನುವಂಥದ್ದು? ಇದರಲ್ಲಿ ಅಗೇನ್ ಬಿಫೋರ್ ನಾವು ಸಂಜಯ್ ಬಾಬಾ ಸರ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾವು ಪ್ರೇಮ್ ಸರ್ ಬಗ್ಗೆ ಹೇಳಬೇಕು. ಯಾಕೆಂದರೆ ಒಂದು ಡಿರೆಕ್ಟರು ಆಪರ್ಚುನಿಟಿ ನಮ್ಗೆ ಕೊಡಬೇಕು ಅಂದ್ಕೊಂಡ್ರೆ ಮಾತ್ರನೇ ಸಿಗುತ್ತೆ, ಇಲ್ಲಾಂದರೆ ಅದು ಯಾರಿಗಾನ ಹೋಗುತ್ತೆ. ಸೊ ಈ ಒಂದು ಸಿನಿಮಾ ಅಂದರೆ KDಲಿ ಸಂಜು ಬಾಬಾ ಏನಿದ್ದಾರೆ, ಫಸ್ಟ್ ಡೇಯಿಂದನೂ ಆಗಲಿ ಅಥವಾ ನಮಗೆ ಒಂದೊಂದು ಸರಿ ಡೌಟ್ ಅನಿಸುತ್ತಲ್ಲ, ಈಗ ನಾವು ಬಾಲಿವುಡ್ಡು, ಈಗ ಅವ್ರದ್ದೇ ಅಂತ ಟೀಮ್ ಇರುತ್ತೆ, ಈಗ ನಮ್ಮ ಕೈಲಿ ಅದು ಮಾಡಿಸ್ತಾರಾ ಅಥವಾ ಅವ್ರ ಟೀಮ್ಗೆ ಕೊಡ್ತಾರಾ, ಈ ಥರದ್ದೆಲ್ಲ ಡೌಟ್ಸಲ್ಲಿ ಇರಬೇಕಾದಾಗ ಪ್ರೇಮ್ ಸರ್ ಹೇಳಿದ್ದು ಒಂದೇ ಮಾತು, ನೀನು ತಲೆ ಕೆಡಿಸ್ಕೊಡ್ರೆ ಜೊತೆಲಿ ಬಾ. ಇನ್ಫ್ಯಾಕ್ಟ್ ನಾವು ಫಸ್ಟ್ ಡೇಯಿಂದ ಹಿಡ್ದು ಬಾಂಬೆಗೆ ಹೋಗಬೇಕಾದ್ರೂ ಜಸ್ಟ್ ಕಾಸ್ಟ್ಯೂಮ್ ಅಂದ್ಬಿಟ್ಟು ಪ್ರೇಮ್ ಸರ್ ಬಿಡಲಿಲ್ಲ, ನಮ್ಮ ಜೊತೆಲೇ ಬಂದು ಸಪೋರ್ಟಿವ್ ಆಗಿ ನಿಲ್ತಿ, ಟ್ರಯಲ್ಗೆ ನಿಲ್ತಿ, ಸಂಜೀವ್ ಬಾಬಾ ಅವ್ರಿಗೆ ಓಕೆ ಆಗೋ ತನಕ ಇದ್ದು. ಸೊ ಇದೆಲ್ಲನೂ ಆ ಕಾನ್ಫಿಡೆನ್ಸು ನಮಗೆ ಫಸ್ಟ್ ಸಂಜೀವ್ ಬಾಬಾ ನಮ್ಮ ಮೇಲೆ ಇಡೋಕ್ಕೆ ಮುಂಚೆ ಇದು ಪ್ರೇಮ್ ಸರ್ ಅವರ ಸಪೋರ್ಟು, ಅಂದರೆ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದು. ಆ ನಂಬಿಕೆನ ನಾವು ಉಳಿಸ್ಕೊಂಡು ಈಗ ನೀವು ಅವ್ರ ಬರ್ತಡೇಗೆ ಒಂದು ಪೋಸ್ಟರ್ ರಿಲೀಸ್ ಕೂಡ ಆಗಿದೆ KD. ಸೊ ವೆರಿ ಹ್ಯಾಪಿ ಅಷ್ಟೇ, ಇನ್ನೇನು ಎರಡು ಮಾತಿಲ್ಲ. ಯಾಕಂದರೆ ನಾವು ಅವರನ್ನು ಟಿ ವಿಲಿ ನೋಡಿಕೊಂಡು ಖಲ್ನಾಯಕು ಈ ಥರ ಸಿನಿಮಾಗಳಲ್ಲಿ ನೋಡಿ ಅವ್ರ ಜೊತೆ ಹೋಗಿ ಅವ್ರ ಪಕ್ಕ ನಿಲ್ಲೋದೇ ಒಂದು ದೊಡ್ಡ ವಿಚಾರ, ಕೆಲಸ ಮಾಡೋದು ಇನ್ನೂ ದೂರದ್ದು. ಇವೆಲ್ಲ ಆದಾಗ ಎಲ್ಲೋ ಒಂದು ಕಡೆ ಒಂದೊಂದು ಸರಿ ಕನಸ ಅನ್ನೋದು ನಮಗೆ ಒಂದು ಡೌಟ್ ಅನಿಸುತ್ತೆ. ಸೊ ಹಾಗಾಗಿ ವೆರಿ ಹ್ಯಾಪಿ. ಸರ್, ಈ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ, ಎಲ್ಲರೂ ಸ್ಟಾರ್ಸ್ಗಳೇ. ಸೊ ನೀವು ಡಿಸೈನ್ ಮಾಡಿದಂಥ ಬಟ್ಟೆನ ಒಬ್ಬ ಸೂಪರ್ ಸ್ಟಾರ್ ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ಬಂದು ಬರೀ ಫೋಸ್ ಕೊಡೋದಲ್ಲ, ಸಿನಿಮಾಗಳಲ್ಲಿ ಬಿಗ್ ಸ್ಕ್ರೀನ್ ಮೇಲೆ ಕಾಣುತ್ತೆ, ಆ ಒಂದು ಖುಷಿ ಎಷ್ಟು ಕೊಡುತ್ತೆ ಸರ್ ನೋಡಿದಾಗ ಅಂಥದ್ದು? ತುಂಬ ಖುಷಿ ಕೊಡುತ್ತೆ. ಈಗ ನಮ್ಮ ಈ ಜರ್ನಿಲಿ ನಾನು ಸುದೀಪ್ ಸರ್ಗೆ ಮಾಡಿದಾಗ ಒಂದು ಪಾಯಿಂಟಲ್ಲಿ, ಯಾಕಂದರೆ ಅವ್ರಿಗೆ ಮಾಡೋದೇ ಒಂದು ದೊಡ್ಡ ಖುಷಿಯ ವಿಚಾರ. ಯಾಕಂದರೆ ಪರ್ಟಿಕ್ಯುಲರ್ ಒಂದೊಂದು ಚಿಕ್ಕ ಚಿಕ್ಕ ವಿಚಾರನೂ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಅದನ್ನು ತಿದ್ದುಪಡಿ ಮಾಡಿಕೊಂಡು ಅವ್ರು ಕೊಟ್ಟಾಗ, ಆ್ಯಂಡ್ ಅದರ ರಿಯಾಕ್ಷನ್ನು ಏನು ಸಿನಿಮಾಲಿ ನೀವು ನೋಡಿರ್ಬೋದು ಅಥವಾ ಬಿಗ್ ಬಾಸಲ್ಲಿ ನೋಡಿರ್ಬೋದು, ಆ ಅಪ್ರಿಷಿಯೇಷನ್ ಸಿಕ್ಕಿದಾಗ ಇದು ಆಲ್ವೇಸ್ ಇನ್ಫ್ಯಾಕ್ಟ್ ಕೆಲವೊಂದು ಸರಿ ನಮ್ಮನ್ನೇ ಸ್ಟೇಜ್ ಮೇಲೆ ಕರೆಸಿ ಮಾತಾಡಿಸಿದಾಗ ಇಟ್ಸ್ ಅಗೇನ್ ಒಂದು ಆ್ಯಡೆಡ್ ನಮ್ಮನ್ನು ಮರ್ತಿಲ್ಲ ಅನ್ನೋದೊಂದು ಪಾಯಿಂಟ್ ಇರುತ್ತೆ. ಸೊ ಸುದೀಪ್ ಸರ್ ಆಲ್ವೇಸ್ ಲೈಕ್ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್. ನಾವು ಏನೇನು ಕಲ್ತಿದ್ದೀವೋ ಇಲ್ಲಿ ತನಕ ಎಲ್ಲನೂ ಅವರಿಂದನೇ ಕಲ್ತಿರೋದು. ಇನ್ನು ಅದು ಬಿಟ್ಟರೆ ಇನ್ನು ದರ್ಶನ್ ಸರ್ ನಾವು ಮಾಡಬೇಕಾದಾಗ ಅಗೇನ್ ಅವರು ಈಗ ಆಲ್ರೆಡಿ ಲೆಜೆಂಡ್. ಈಗ ನಾವೂ ಅಷ್ಟೇ ಮೋರ್ ಕೆಲಸ ಮಾಡೋಕ್ಕೆ ಮುಂಚೆ ಫ್ಯಾನ್, ಅಭಿಮಾನಿಗಳ ಥರ ಸಿನಿಮಾಗಳು ನೋಡಿದವರು. ಅವ್ರ ಜೊತೆ ಹೋಗಿ ಮಾಡಬೇಕಾದಾಗ ಕಾಸ್ಟ್ಯೂಮ್ಸು ಅವ್ರಿಗೆ ಅಂತ ನಮ್ಮ ಹಾಫ್ ಕೆಲಸ ಕಡಿಮೆ ಆಗುತ್ತೆ. ಯಾಕೆಂದರೆ ಅವ್ರಿರೋಂಥ ಪರ್ಸ್ನಾಲಿಟಿ, ಅವ್ರ ಹೈಟು, ಅವರು ಸ್ಟ್ರಕ್ಚರು, ಇದಕ್ಕೆಲ್ಲ ನಮ್ಮ 50% ಹಾಕಿದ್ವಿ ಅಂದರೆ ಇನ್ನು 50% ಅವರೇ ನಮಗೆ ಹೆಲ್ಪ್ ಆಗಿಬಿಡುತ್ತೆ. ಇನ್ನು ಅದು ಬಿಟ್ಟರೆ ಇನ್ನು ಧ್ರುವ ಸರ್ಜಾ ಅವರು ಮೋರ್ ಯಂಗರ್, ಈಗ ನಮ್ಮ ಏಜ್ ಗ್ರೂಪ್ ಪಾಯಿಂಟಲ್ಲಿದ್ದಾಗ ಈಗಿನ ನಮಗೆ ಸ್ಟಾರ್ ಆಗಿರೋದ್ರಿಂದ ಖುಷಿಯಾಗುತ್ತೆ. ಯಾಕಂದರೆ ಅವ್ರ ಹತ್ರ ವರ್ಕ್ ಮಾಡಿದಾಗ ಈಗೇನು ನಾವೇನು ಸುದೀಪ್ ಸರು, ದರ್ಶನ್ ಸರ್ ಅಂತೇಳಿ ಇವರೆಲ್ಲ ಲೆಜೆಂಡ್ ಅಂತ ಒಂದು ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ ಅಂತ ಇದ್ದಾಗ ಇವರು ಮೋರ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಅಂದರೆ ನಾವು ಹೋದಾಗ್ಲೂ ನಮ್ಮನ್ನ ಅಂದರೆ ಬನ್ನಿ ಬ್ರೋ ಕೂತ್ಕೊಳ್ಳಿ ಈ ಥರ ಒಂದು ರಿಯಾಕ್ಷನ್ ಇದ್ದಾಗ ನಮ್ಮ
ಒಂದು ಏನು ಕ್ರಿಯೇಟಿವ್ ಇನ್ಪುಟ್ಸ್ ಇದೆ ಫ್ರೀಯಾಗಿ ಕೊಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಕೆಲವೊಂದು ಸರಿ ಸೀನಿಯರ್ ಆದಷ್ಟು ಕೆಲವೊಂದು ಹೇಳ್ಬೋದು, ಹೇಳೋಕ್ಕಾಗಲ್ಲ ಅನ್ನೋದೊಂದು ಇದಿರುತ್ತೆ. ಬಟ್ ಆ ಥರ ನಾವು ಧ್ರುವ ಸರ್ ಹತ್ರ ಮಾಡುವಾಗ ಮೋರ್ ಫ್ರೀಡಮ್. ನೀವೇನು ಮಾಡ್ತೀವೋ, ಇನ್ಫ್ಯಾಕ್ಟ್ ನಾವು ಅವ್ರನ್ನ ಫಸ್ಟ್ ಸರಿ ಭೇಟಿ ಮಾಡಿದಾಗ್ಲೂ ಇನ್ನೇನು ಮಾರ್ಟಿನ್ ಸಿನಿಮಾಗೆ ಸಡನ್ನಾಗಿ ಪ್ರೊಡ್ಯೂಸರ್ ಸರ್ ಕಾಲ್ ಕೊಟ್ಟು ಬನ್ನಿ ಈ ಥರ, ಯಾಕಂದರೆ ಆಲ್ರೆಡಿ ಒಂದು 10 ದಿವಸ ಶೂಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಮಗಿನ್ನೂ ಪರಿಚಯ ಇರಲಿಲ್ಲ. ಸೊ ಬಂದಾಗ ಒಂದು ಕಾಸ್ಟ್ಯೂಮ್ ಮಾಡಿದಾಗ ಅವ್ರು ಹೆಂಗೆ ಸಪೋರ್ಟಿವ್ ಆಗಿ ಮಾತಾಡ್ರು ಅಂದರೆ, ನಿಮ್ಗೆ ಏನೇ ಬೇಕು ಅಂದ್ರೂ, ನೀವು ಎಲ್ಲೇ ಬೇಕು ಅಂದ್ರೂ, ನೀವು ಬೇಕಂದರೆ ನೀವು ಇಟಲಿಗೆ ಹೋಗ್ತೀರಾ ಅಥವಾ ಯಾವ ದೇಶಕ್ಕೆ ಹೋಗ್ತೀರಾ, ನಾನು ಅರೇಂಜ್ ಮಾಡಿಸ್ತೀನಿ, ಬೆಸ್ಟ್ ಆಫ್ ಬೆಸ್ಟ್ ಲುಕ್ ಕೊಡೋಣ ಅನ್ನೋದಕ್ಕೆ. ಸೊ ಅದಕ್ಕೇ ಮಾರ್ಟಿನ್ ಈಗೇನು ಔಟ್ಕಮ್ ಬರೋದೋ ಇಲ್ಲ ಆಡಿಯನ್ಸ್ ನೋಡ್ತಾರೆ, ಈಗೇನು ಟೀಸರ್ ಬರುತ್ತೆ ಇನ್ನೊಂದು ಕೆಲವೇ ದಿನಗಳಲ್ಲಿ, ನಿಮಗೆ ಬೆಸ್ಟ್ ಆಫ್ ಬೆಸ್ಟ್ ಕಾಸ್ಟ್ಯೂಮ್ಸ್ ಲುಕ್ ಇರುತ್ತೆ. ಅಂದರೆ ಆ್ಯಂಡ್ ವೆರಿ ಚಾಲೆಂಜಿಂಗ್ ಆಗಿರುತ್ತೆ. ಎಸ್ ಸರ್, ಕೇಡಿನಲ್ಲಿ ಧ್ರುವ ಸರ್ದು ಮತ್ತು ಬಾಬಾಗೆ ಅಷ್ಟೇನ ವರ್ಕ್ ಮಾಡಿರೋದು? ಯಾಕಂದರೆ ದೊಡ್ಡ ತಾರ ಬಳಗ ಇದೆ, ರವಿ ಸರ್, ರಮೇಶ್ ಅರವಿಂದ್, ಶಿಲ್ಪಾ ಶೆಟ್ಟಿ ಮೇಡಮು, ರೇಷ್ಮಾ, ಇಷ್ಟು ಜನಕ್ಕೂ ತಾವೇನಾ ಅಥವಾ ಹೇಗೆ? ಆ್ಯಕ್ಚುಲಿ ಪ್ರೇಮ್ ಸರ್ ಸಪೋರ್ಟಿಂದ ಇಷ್ಟು ಜನಕ್ಕೂ ನಾನೇ ಮಾಡಿದೆ. ಅಂದರೆ ಈಗ ಫಸ್ಟು ನಾವು ಹೆಂಗೆ ಸಂಜು ಬಾಬಾ ಅದೊಂದು ಓಕೆ ಆಯಿತು, ಅದೇ ಥರ ಶಿಲ್ಪಾ ಶೆಟ್ಟಿ ಅವ್ರದ್ದು ಬೇರೆಯೊಬ್ಬರು ದೊಡ್ಡ ಡಿಸೈನರ್ ಇದ್ದರು. ಬಟ್ ಆ ಡಿಸೈನರ್ದು ಏನೋ ಕಾರಣಾಂತರಗಳಿಂದ ವರ್ಕ್ ಆಗದೆ ಇರೋದಕ್ಕೆ ನಾವು ತೊಗೊಂಡು ಟೇಕ್ ಕೇರ್ ತೊಗೊಂಡು ಮಾಡಿ ಅಲ್ಲೊಂದು ಆಪರ್ಚುನಿಟಿ ಸಿಕ್ತು. ಶಿಲ್ಪಾ ಶೆಟ್ಟಿ ಮ್ಯಾಮ್ ಅವರು ಅಷ್ಟೇ, ನಾವು ಹೇಳ್ತೀವಲ್ಲ, ನಾವೇನು ದೊಡ್ಡ ಸ್ಟಾರ್ ಅಂತ ಹೇಳ್ತೀವಿ ಅಥವಾ ನಾವು ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಎಷ್ಟು ಸಿಂಪ್ಲಿಸಿಟಿಲಿ ಇರ್ತಾರೆ ಅಂದರೆ, ಇವರು ಸ್ಟಾರ್ ಅಂದರೆ ಆ ಪರ್ಸ್ಪೆಕ್ಟಿವ್ ಡೌನ್ ಟು ಅರ್ತ್ ಹಂಬಲ್ ಆಗಿರ್ತಾರೆ. ಸೊ ಹಾಗೆ ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅನ್ನೋದು ನಂದೊಂದು ಪಾಯಿಂಟು. ಹಾಗೆ ಬಿಟ್ಟರೆ ನೆಕ್ಸ್ಟು ನಮ್ಮಲ್ಲಿ ರಮೇಶ್ ಅರವಿಂದ್ ಸರ್ ಆಗಿರ್ಬೋದು ಅಥವಾ ರವಿ ಸರ್ ಆಗಿರ್ಬೋದು, ರೇಷ್ಮಾ ಅವರಾಗಿರ್ಬೋದು, ಇವ್ರದ್ದೆಲ್ಲನೂ ಸೇರಿ ಕಂಪ್ಲೀಟ್ ಈಗ ಕಾಸ್ಟ್ಯೂಮ್ ಸ್ಟೈಲಿಂಗ್ ಆ್ಯಂಡ್ ಡಿಸೈನಿಂಗ್ ನಮ್ಮಲ್ಲೇ ಇರ್ತಿತ್ತು. ರೆಟ್ರೋ ಸ್ಟೈಲ್ ಇರೋದ್ರಿಂದ ಒಂಚೂರು ಸವಾಲ್ ಅಂತ ಅನಿಸ್ತು ಅಂತ ಕಾಣುತ್ತೆ. ಈಗ ಧ್ರುವ ಸರ್ದು ಎಷ್ಟು ಲುಕ್ಸ್ ಇರುತ್ತೆ ಅಂದರೆ, ಎಷ್ಟು ಕಾಸ್ಟ್ಯೂಮ್ ಅನ್ನೋದಕ್ಕಿಂತ ಎಷ್ಟು ಲುಕ್ಸಲ್ಲಿ ಬರ್ತಾರೆ, ಮತ್ತು ಬಾಬಾ ಜೊತೆಗೆ ಶಿಲ್ಪಾ ಮಾಮು, ಸೊ ಎಷ್ಟು ಡಿಸೈನು, ಎಷ್ಟು ಕಾಸ್ಟ್ಯೂಮ್ಸ್ಗಳನ್ನು ಅವ್ರಿಗೆ ಕೊಟ್ಟಿದ್ದೀರಾ ಸರ್, ಒಬ್ಬೊಬ್ರ ಬಗ್ಗೆ ಹೇಳೋದಾದ್ರೆ? ಈ ಸಿನಿಮಾಲಿ ನಾವು ಪ್ರೇಮ್ ಸರ್ ಫಸ್ಟ್ ದಿನ ನಾವು ಭೇಟಿ ಮಾಡಿದಾಗ್ಲೂ ಸೇಮ್, ಅಂದರೆ ಒಂದು ಡೈರೆಕ್ಟರ್ ಅಷ್ಟು ಸಪೋರ್ಟಿವ್ ಆಗಿ ಮಾತಾಡಿದಾಗ ನಾವು ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಹೋಗ್ಬೋದು. ಅಂದರೆ ಫಸ್ಟು ಒಂದು ಡೈಲಾಗ್ ಇದೆ, ಆ ಪ್ರೇಮ್ ಸರ್ ನಮ್ಗೆ ಹೇಳಿದ, ಅದೇ ನನಗೆ ಈಗಲೂ ಜ್ಞಾಪನ ಇದೆ, ನೋಡು ನೀನು ಹೆಂಗಾನ ಮಾಡು, ಎಲ್ಲಿಗೆ ಬೇಕಾನ ಹೋಗ್ತಾವಂಬ, ಬಟ್ ಯಾವುದಕ್ಕೂ ಇದು ಇನ್ನೊಂದು ಸಿನಿಮಾ ರೆಫರೆನ್ಸ್ ಇದೆ, ಇನ್ನೊಂದು ಥರ ಕಾಣಿಸುತ್ತೆ ಅಂತ ಮಾತ್ರ ಅನ್ನಿಸ್ಬಾರ್ದು. ಬಿಕಾಸ್ ಒಂದು ಒರಿಜಿನಲ್ ಅಪ್ರೋಚ್ ಇರಬೇಕು. ನಾವು ಏನೇ ಕಾಸ್ಟ್ಯೂಮ್ ಆಗಲಿ, ಅದು ಸಂಜು ಬಾಬಾ ಆಗಿರೋರು, ಶಿಲ್ಪಾ ಶೆಟ್ಟಿಗಾಗಿರ್ಬೋದು, ಆ ಪಾತ್ರಕ್ಕೆ ಎಷ್ಟು ಒರಿಜಿನಾಲಿಟಿ ತರ್ಬೋದು ಅನ್ನೋದು ಫಸ್ಟು. ಸೊ ಹಾಗಾಗಿ ತುಂಬ ಸಪೋರ್ಟ್ ಫ್ರಮ್ ದ ಡೇ 1 2 ಈಗಲೂ ಫುಲ್ ಸಪೋರ್ಟ್ ಪ್ರೇಮ್ ಸರ್ದು ಇರಬೇಕಾದಾಗ ಇಟ್ ವಾಸ್ ವೆರಿ ಈಸಿ ನನಗೆ ಅನಿಸಿದ್ದು. ಬಟ್ ಕನ್ಸಿಡ್ರಿಂಗ್ ಏನೇನು ಮಾಡಿದ್ದೀವಿ, ಇನ್ನು ಕೆಲವು ದಿವಸದಲ್ಲಿ ನಿಮಗೂ ಗೊತ್ತಾಗುತ್ತೆ. ಬಟ್ ತುಂಬ ಆಪ್ಷನ್ಸ್ ಇದೆ. ಅಂದರೆ ನಾವು ಧ್ರುವ ಸರ್ನ ಏನು ಇವಾಗ ಇದು KD ಅನ್ನೋದು ಪಾರ್ಟ್ 1 ಇದು. ಸೊ ಏನು ಪಾರ್ಟ್ 2 ಅಲ್ಲಿ ಇದೆಯೋ ಅದು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಹಾಗಾಗಿ ಇದು ಪಾರ್ಟ್ 1 ಬರಲಿ, ಬಂದಾಗ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಆ್ಯಂಡ್ ಏನು ಹೀರೋ ಸರ್ದಾಗಿರ್ಬೋದು, ಧ್ರುವ ಸರ್ದಾಗಿರ್ಬೋದು ಅಥವಾ ಸಂಜು ಬಾಬಾದಾಗಿರೋದು, ಇಟ್ ಈಸ್ ಲಾರ್ಜರ್ ದೆನ್ ಲೈಫ್. ಅಂದರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೀವು ಕೂತ್ಕೊಂಡು ನೋಡಿದ್ರೆ ನಿಮಗೆ ಒಂದು ನೆಕ್ಸ್ಟ್ ಲೆವೆಲಲ್ಲಿ ವಿಜುವಲ್ಸ್ ಅಂತೂ ಗ್ಯಾರಂಟಿ ಇರುತ್ತೆ. ಸರ್, ಪಾರ್ಟ್ 2 ಅಂದಾಕ್ಷಣ ಅದು ಸೈಮಲ್ಟೇನಿಯಸ್ಲಿ ಶೂಟಿಂಗು ನಡೀತಾ ಇದೆಯಾ ಸರ್? ಕೆಲವೊಂದೆಲ್ಲ ನಡೆದಿದೆ, ಇನ್ನು ಕೆಲವೊಂದೆಲ್ಲನೂ ಈಗ ಬಿಕಾಸ್ ಈಗ ಪಾತ್ರ ಏನೇನೆಲ್ಲ ಈಗ ಒಂದು ಇಮ್ಯಾಜಿನೇಷನ್ ಸರ್ದಿದೆ ಪ್ರೇಮ್ ಸರ್ದು. ಈಗ ಪಾರ್ಟ್ 2 ದೊಡ್ಡ ಅದು ಅತಿ ಶೀಘ್ರದಲ್ಲಿ ಅದು ಬರುತ್ತೆ. ಬಟ್ ಅಗೇನ್ ಪಾರ್ಟ್ 1 ಇಂಪ್ಯಾಕ್ಟ್ ಏನಿದೆ ಪಾರ್ಟ್ 2 ಅದ್ರಲ್ಲಿ 10ರಷ್ಟು ಇರುತ್ತೆ ಅಂತ ನಾನು ಒಂದು ನಂಬಿಕೆ. ಲಾಸ್ಟ್ ಕ್ವಶನು, ಈ ನೊರಾ ಫತೇಹಿ ಸ್ಪೆಷಲ್ ಸಾಂಗು KDನಲ್ಲಿ, ಸೊ ಅವ್ರಿಗೂ ಕಾಸ್ಟ್ಯೂಮ್ ತಾವೇನಾ ಅಥವಾ ಹೇಗೆ ಸರ್? ಎಸ್, ಈಗ ನೋರಾ ಅವ್ರದ್ದು ಬಿಕಾಸ್ ಇಲ್ಲೇನಾಯಿತು, ಕೆಲವೊಂದು ಟೀಮ್ ಕಾಸ್ಟ್ಯೂಮ್ಸ್ ಅವ್ರ ಟೀಮ್ ಅವ್ರು ಬಂದು, ಕೆಲವೊಂದು ನಾವು ಕಡೆಯಿಂದ ಮಾಡಿ, ಸೊ ಇದು ಕೊಲ್ಯಾಬ್ರೇಷನ್ ಥರದನ್ನು ಮಾಡಿದ್ದು. ಬಟ್ ಓವರ್ ಆಲ್ ವಿ ಬೋತ್ ಟುಗೆದರ್ ವರ್ಕ್ಔಟ್. ಆ್ಯಂಡ್ ಈ ಸಿನಿಮಾದಲ್ಲಿ ಅವ್ರಿಗೆ ಮಾಡೋದು ಅಗೇನ್ ದೋ ಇಟ್ಸ್ ಅನ್ ಐಟಮ್ ಸಾಂಗ್ ಥರ ಒಂದು ಪಾರ್ಟಲ್ಲಿ ಬಂದು ಹೋಗುತ್ತೆ. ಬಟ್ ಅಗೇನ್ ಕನ್ನಡ ಸಿನಿಮಾ ಇಂಥ ಒಂದು ಟೆಕ್ನಿಷಿಯನ್ ಆಗಿರ್ಬೋದು, ಇಂಥ ಒಂದು ಆರ್ಟಿಸ್ಟ್ ಜೊತೆ ನಾವು ವರ್ಕ್ ಮಾಡ್ತಾಯಿದ್ದೀವಿ ಅನ್ನೋದು ಡೆಫಿನೆಟ್ಲಿ ನಮಗೊಂದು ಖುಷಿಯ ವಿಚಾರ. ಆ್ಯಂಡ್ ಪ್ರೇಮ್ ಸರ್ ಡೆಫಿನೆಟ್ಲಿ ಅವ್ರಿಗೆ ಈ ವಿಚಾರವಾಗಿ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವ್ರು ಇಟ್ಟಿದ್ದ ನಂಬಿಕೆಯಿಂದ ನಾವು KD ಮುಗಿಸೋದಕ್ಕೆ, ಈ ಥರ ಸಕ್ಸಸ್ಫುಲ್ಲಾಗಿ ಮುಗಿಸೋದಕ್ಕೆ ಹೆಲ್ಪ್ ಆಯಿತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.